ಆಮ್ಯಾಗ ಸ್ವಾಮಿಗಳು ಇವೆಲ್ಲ ಕಾವಿದಾರಿ ಕಮ್ಯುನಿಸ್ಟ್ರ್ ಅಂತ ಅವ ನಮ್ಮ ಗೌಡ ಕರಿತಾನೆ ಅವ್ರಿಗೆ. ಇವು ಕಾವಿದಾರಿ ಕಮ್ಯುನಿಸ್ಟ್ರ್ ಅದಾರ ಇವರೆಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ ಸೆಕ್ಯುಲರಿಸಮ್ ಅನ್ಕೊಂತ ಹಿಂದೂ ಧರ್ಮ ಮುಗಿಸೋದ ಇವ್ರ ಉದ್ದೇಶ. ನಾ ಅವ್ರಿಗೆ ಹೇಳಿದೆ, ಏನಾರ ಮಾಡಿರಿ ಹಿಂದೂ ಧರ್ಮಕ್ಕೆ ಕೈ ಹಾಕಬೇಡ್ರಿ, ಬರೀ ಹಿಂದೂ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿ ನಿಂದೆಗಳನ್ನು ಮಾಡಿ ಈ ಧರ್ಮ ಹಾಳು ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ನಾವು ಕೈ ಬಿಟ್ಟಿವ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ, ನಾವು ಕೈ ಬಿಟ್ಟಿವ್ರಿ, ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಟ್ಟಿಲ್ಲ ಅಂದು ನಾನು. ಕೆಲವು ಮಂದಿಗೆ ಏನಾಕೈತಿ, ಅದು ಇದು ಹೊಟ್ಟೆ ಮುರ್ಯಾಕೆ ಹತ್ತಂದ್ರೆ ಹೊರಕಡೆಗೆ ಬಂದಂಗೆ ಆಕೈತಿ, ಆಗೋದಿಲ್ಲ. ಹಂಗೆ ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಡೋದಿಲ್ಲ ಅಂತ ನನಗೆ ಖಾತ್ರಿ ಐತೆ ಅಂತ ಹೇಳಿದ್ನಿ. ನೀವು ಯಾವಾಗ ಪಕ್ಕಾ ಬಿಟ್ಟಿರಿ ಅನ್ನಿಸ್ತೈತಲ್ಲ ಅವಾಗ ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ನಿಮ್ಮನ್ನು ಕೈ ಬಿಡ್ತೀನಿ, ಈ ಬಸವಾದಿ ಶರಣರ ಸಮಾವೇಶಗಳನ್ನು ಬಂದ್ ಮಾಡ್ತೀನಿ. ಅವ್ರು ಏನಂದ್ರು, ಇವ್ನು ಹಿಂಗೆ ಚಾಲು ಇಟ್ರಿ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ಕೀಲಿ ಹಾಕೋದು ಬರ್ತೈತ್ರಿ ಅಂದರು. ಹೌದಪ್ಪ, ನಿಮಗಿಷ್ಟು ಕಾಳಜಿ ಇತ್ತಂದ್ರೆ ಒಂದು ಕೆಲಸ ಮಾಡ್ರಲ್ಲ, ಏನು ಮಾಡಿರಿ, ನಾವು ವೀರಶೈವರು ಲಿಂಗಾಯತರು ಎರಡಲ್ಲ ಒಂದೇ ಅದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಅವ್ರ ಮುಂದೆ ಹೇಳಿಬಿಡ್ರಿ. ನಾವು ಎರಡು ಮಾಡೋದಿಲ್ಲ ಇನ್ನು ಮುಂದೆ. ಈ ಪಾಪ ಇಲ್ಲಿ ತನಕ ಏನು ಮಾಡೀವಿ ಮಾಡಿ ಹೋತು, ಇನ್ನು ಮುಂದೆ ಈ ಪಾಪ ಎಂದೂ ಮಾಡೋದಿಲ್ಲ. ಯಾಕಂದ್ರೆ ಹಾವನೂರು ಆಯೋಗ ಸ್ಥಾಪನೆ ಮಾಡಿ ಅವಾಗೊಮ್ಮೆ ಹೊಡೆದಾರ ನಮ್ಮನ್ನು. ಆ ನಂತರ ನಮ್ಮ ಸ್ವಾಮಿಗಳು ಮತ್ತು ಕೆಲವು ಜನ ಹಿರಿಯರು ಕೂಡಿ 12ನೇ ಲಿಂಗಾಯತರು, 16ನೇ ಲಿಂಗಾಯತರು, 10ನೇ ಲಿಂಗಾಯತರು, 6ನೇ ಲಿಂಗಾಯತರನ್ನ ಮಾಡಿ ನಮ್ಮ ಸಮಾಜ ಹೊಡೆದಾರ. ಎರಡು. ಮೂರನೇದ್ದು ನಾ ಏನು ಹೇಳಿದೆ ಅವ್ರಿಗೆ, ಲಿಂಗಾಯತರು ವೀರಶೈವರು ಬೇರೆ ಅನ್ನಕ್ಕೆ ಹೋಗ್ಬೇಡ್ರಿ, ಬಸವಣ್ಣ ಎಲ್ಲರನ್ನೂ ಎಲ್ಲ ಜಾತಿಯವ್ರನ್ನೂ ತಂದು ಒಂದು ಮಾಡಿದ್ದ. ಯಾವ ಜಾತಿಯವರಿಲ್ಲ, ನಾವು 92 ಜಾತಿಯವರು ಅದರೊಳಗದೀವಿ. ಎಲ್ಲರನ್ನೂ ಕರ್ಕೊಂಡು ಬಂದು ಬಸವಣ್ಣ ಲಿಂಗ ಕಟ್ಟಿ ಉಪಾಸನೆ ಮಾಡೋಕೆ ಹಚ್ಚಿ ನಮ್ಮನ್ನು ಒಂದು ಮಾಡಿದ್ದ. ಆದರೆ ನನಗೆ ದುಃಖ ಏನು, ಆ ಬಸವಣ್ಣನ ಹೆಸರು ಹೇಳಿ ವೀರಶೈವರು ಲಿಂಗಾಯತರು ಅಂತ ಎರಡು ಮಾಡೋಕೆ ಹೊಟ್ಟಾರಲ್ಲ ಈ ನಾಲಾಯಕರು, ಅದು ನನಗೆ ಸಿಟ್ಟು ತಂದೈತೆ. ಯಾಕೆ ಮಾಡ್ತೀರಿ ನೀವು? ಬಸವಣ್ಣನ ಹೆಸರು ಹೇಳಿ ಎರಡು ಮಾಡೋಕೆ ಹೊಂಟೀರಿ. ಬಸವಣ್ಣ ಇವನಮ್ಮವ ಅಂತ ಎಲ್ಲರನ್ನೂ ಕೂಡಿಸಿದವ. ಆದರೆ ನೀವು ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಈ ಬಲಿಷ್ಠವಾದಂಥ ಸಮಾಜ ಒಡೆದ್ರಿ. ಬರೀ ಸಮಾಜ ಒಡಿಲಿಲ್ಲದ್ರಿಂದ ಹಿಂದೂ ಧರ್ಮದಿಂದ ಒಂದು ತುಣುಕನ್ನು ಬೇರೆಯಾಗಿ ಮಾಡ್ಲಿಕ್ಕೆ ಹೊರಟಿರಲ್ಲ. ನೀವು ನಾಳೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಕರೆದು ಹೇಳಿಬಿಡ್ರಿ, ನಾವು ಹಿಂದೂ ಲಿಂಗಾಯತರಂದು ಬಿಡ್ರಿ, ನಾ ಮುಂದೆ ಎಲ್ಲರ ಯಾವ ಸಭಾಕ್ಕೆ ಹೋದ್ರೆ ಕೇಳ್ರಿ, ನಾ ಯಾವ ಸಭಾನೂ ಮಾಡೋದಿಲ್ಲ ಮುಂದೆ. ಆದರೆ ನೀವು ಹೇಳ್ರಿ, ನಾವು ಹಿಂದೂಗಳು, ಮೊದಲು ಹಿಂದೂಗಳು, ಆಮೇಲೆ ನಾವು ಲಿಂಗಾಯತರು, ಆಮೇಲೆ ನಾವು ಏನಿದ್ದು ನಮ್ಮ ಉಪಜಾತಿಗಳು ಏನದಾವೆ ಎಲ್ಲ ನಾವು ಆಮೇಲೆ. ಇಷ್ಟು ಹೇಳಂತ ನಾನು ವಿನಂತಿ ಮಾಡ್ಕೊಂಡೀನಿ. ನಾವು ಏನೂ ಮಾಡೋದಿಲ್ಲ ಅಂತಾರೆ, ಇಟ್ಟು ಹೇಳೋದಿಲ್ಲ ಅಂದಾಗ ಇವ್ರ ಹೊಟ್ಟೆಗೆ ಏನೋ ಐತೆ ಅಂತ ಅರ್ಥ. ಹೋದ ಸರಿನೂ ಹೇಳಿದ್ದೆ ನಾನು, ಅವಾಗೇನು ಮಾಡ್ತಾರೆ, ಯಾವರ ನಾಯಿಗಳು ಚೂ ಬಿಡ್ತಾರೆ, ಅವು ನಾವು ಯತಿ ಉಬ್ಬಿಸಿ ಹೇಳ್ತೀವಿ, ನಾವು ಶಾಸ್ತ್ರಾರ್ಥಕ್ಕೆ ತಯಾರದೀವಿ, ನಮ್ಗೂಡು ಬರ್ರಿ ಅಂತ. ನಾ ಹೇಳಿದ್ನಲ್ಲ, ಕುಸ್ತಿ ಹಿಡ್ಯಾಕೂ ಸಹಿತ ಸಮಕಕ್ಷರ ಬೇಕು. ಭೀಷ್ಮ ಏನು ಹೇಳಿದ, ಅದ್ರ ಕೂಡ ಏನು ಯುದ್ಧ ಮಾಡೋದು ಅಂದ. ಯಾವುದ್ರ ಕೂಡ? ಅರ್ಜುನ್ ರಥದ ಮ್ಯಾಗ ಮುಂದೆ ನಿಂತಿತ್ತಲ್ರಿ, ಶಿಖಂಡಿ ಕೂಡ ಏನು ಯುದ್ಧ ಮಾಡೋದು? ನಮ್ಗೂಡ ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಯೋಗ್ಯತೆ ಅವ್ರು ಬೇಕು. ಶಿಖಂಡಿ ಕೂಡ ಯುದ್ಧ ಮಾಡ್ತಾರೆ ಅಂತ ಆಳಿ ನಾಯಿಗಳು ರಗಡ್ ಬರ್ತಿರ್ತಾನ ಅಂತ ತಲೆಗ ನನಗಂತಿರ್ತಾರೆ ಭಾಳ ಮಂದಿ. ಅವ ಹಿಂಗೆ ಅನ್ನಕತ್ತಾನ್ರಿ, ಯಾಕೆ ತಲೆ ಕೆಡಿಸ್ಕೊತೀರಿ ಮಾರಾಯ, ನಾ ಗಟ್ಟಿಮುಟ್ಟಿದ್ದೀನಲ್ಲ. ಶರಣರು ಒಂದು ಮಾತು ಹೇಳ್ಯಾರ, ನಾಯಿಗಳು ಗುಡ್ಡಕ್ಕೆ ಬೊಗಳಿದ್ರೆ ಗುಡ್ಡಕ್ಕೇನು ಫರ್ಕ್ ಆಗೋದೈತಿ, ನಾಯಿಗಳ ದಣಿತಾವು. ಅಂತಾರೆ, ಏನ್ರಿ ಅವ ಮನ್ ಹಿಂಗಂದ್ರಿ, ಅವ ಹಂಗಂದ್ರಿ, ನೀವು ಉತ್ತರ ಕೊಡ್ಬೇಕ್ರಿ. ನಾ ಅಂದೆ, ಅವು ನಾ ಗುಡ್ಡ ಇದ್ದಂಗೆ ಅದೀನಿ, ಅವು ನಾಯಿಗಳು ಬೊಗಳ್ತಾವು, ಅದರದ ಪ್ರತಿಧ್ವನಿ ಅವು ಕೇಳಿಸ್ತಾವು, ಬೊಗಳಿ ಸಾಯ್ತಾವು ಒಂದು ದಿವಸ. ಶರಣರು ಅಂದದ್ದ ಇದು, ನಾ ಹೇಳಿದ್ದಲ್ಲ. ಮತ್ತು ಅದಕ್ಕೆ ಅಂಥದ್ದು ಯಾವುದಕ್ಕೂ ಲಕ್ಷ್ಯ ಕೊಡದೆ ನಾ ಹೇಳಿದ್ನೆಲ್ಲ. ಬಸವ ತತ್ವದ ಹೆಸರಿನಲ್ಲಿ ಈ ಕ್ರೂರ ಕಮ್ಯುನಿಸ್ಟರು, ಆ ಮಾರ್ಕ್ಸನ ಅನುಯಾಯಿಗಳು, ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋತ್ಸೆ ತುಂಗ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನು ಬರೀ 6 ವರ್ಷಗಳಲ್ಲಿ ಮಾಡಿದ್ದಾನೆ. ಆ ಮಾರ್ಕ್ಸನ್ನು ತಂದು ಬಸವಣ್ಣವ್ರು ಕೂಡ ಹೋಲಿಸಾಕತ್ಯಾರ. ಎಂಥ ನೀಚತನ ಅನ್ಬೇಡ್ರಿದು. ಆಮ್ಯಾಗ ಆ ಕಮ್ಯುನಿಸ್ಟರು ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೇನೆ ನಿಮ್ಗೆ, ಇವರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು
ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಭಾಳ ಹಿಡಿಸೈತಿ ಲಿಂಗಾಯತರು, ಬಸವಣ್ಣವ್ರ ವಚನಗಳು ಭಾಳ ಹಿಡಿಸಾವ. ನಾನು ಹೇಳಿದೆ ಭಾಳ ಹಿಡಿಸೈತೆ ಹೌದಿಲ್ಲೋ, ಮತ್ತು ನೀವು ಇವನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ ಅಂತ. ಅವ ಪ್ರವಚನ ನಮಗೆ ಯಾಕೆ ಹೇಳ್ತಾನಪ್ಪ ಅವ ಭಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗೆ ಬಸವಣ್ಣನ ತತ್ವ ಭಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದು 4-8 ಮಂದಿನ ಪರಿವರ್ತನೆ ಮಾಡು, ಅಂದ್ರೆ ನಿನಗೆ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗೆ ಭಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆಯಿಂದ ರೊಕ್ಕ ಜಗ್ಗೋದು, ಸಲಹೆ ಕೊಡು, ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಇಂಥವ್ರು. ನಾವು ಅವ್ರು ಹೇಳೋದಿಲ್ಲ ಹೆಸರು ಹೇಳಿದ್ನಂದ್ರೆ ಅವ್ರು ಮತ್ತೆ ದೊಡ್ಡವ್ರು ಹಾಕಾರ, ಅದಕ್ಕೆ ಅವ್ರ ಹೆಸರು ಯಾವಾಗಲೂ ಹೇಳೋದಿಲ್ಲ. ನಾ ಯಾರ ಹೆಸರು ತೊಗೋತೀನಲ್ಲ ಅವ್ರು ದಡಗ್ಗನ ದೊಡ್ಡವ್ರು ಹಾಕಾರ, ಹಂಗೆ ದೊಡ್ಡವ್ರು ಹಾಕಿ ಕೊಡೋದಿಲ್ಲ, ಅಲ್ಲೇ ಇರ್ಬೇಕು ಅವ್ರು.